ಹಾಯ್ ಸ್ಟೂಡೆಂಟ್ಸ್, ನಾನು ಇವಾಗ ಒಂದು ಬ್ಲೌಸ್ ಪೀಸ್ನ ರಿಂಗ್ಗೆ ಅಟ್ಯಾಚ್ ಮಾಡಿದ್ದೀನಿ. ನಿಮ್ಮ ಹತ್ರ ವೇಸ್ಟ್ ಪೀಸ್ ಅಂತ ಅಂದರೆ ಅರ್ಶಿನ ಕುಂಕುಮಕ್ಕೆ ಕೊಟ್ಟಿರೋ ಬ್ಲೌಸ್ ಪೀಸ್ ಆಗಿರ್ಬೋದು, ಅಥವಾ ವೇಸ್ಟ್ ಬ್ಲೌಸ್ ಪೀಸ್ ನಿಮ್ಮ ಹತ್ರ ಯಾವುದಾದ್ರೂ ಇದ್ದರೆ, ರಾ ಸಿಲ್ಕ್, ಕಾಟನ್ ಯಾವುದಾದ್ರೂ ಓಕೆ, ಅದನ್ನು ತಗೊಂಡು ರಿಂಗ್ಗೆ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಪರ್ಪಸ್ಗಾಗಿರೋದ್ರಿಂದ ನಿಮ್ಮ ಹತ್ರ ಇರೋ ವೇಸ್ಟ್ ಕ್ಲಾತೆ ಓಕೆ ಆಗುತ್ತೆ. ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ನಿಮಗೆ ಪ್ಯಾಚ್ ವರ್ಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ ನಾನು ಒಂದು ವಿಸಿಟಿಂಗ್ ಕಾರ್ಡ್ನ ತಗೊಂಡಿದ್ದೀನಿ. ಈ ವಿಸಿಟಿಂಗ್ ಕಾರ್ಡಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಬೋದು. ನಾನಿಲ್ಲಿ ಪೆಟಲ್ ಶೇಪ್ನ ಡ್ರಾ ಮಾಡ್ತಾ ಇದ್ದೀನಿ. ಪೆಟಲ್ ಆರ್ ಹಾರ್ಟ್ ಶೇಪ್ನ ಡ್ರಾ ಮಾಡ್ತಾ ಇದ್ದೀನಿ. ಈ ಥರ ಹಾರ್ಟ್ ಶೇಪ್ನ ಡ್ರಾ ಮಾಡಿಕೊಂಡು ನೀವು ಪೆಟಲ್ ಶೇಪ್ ಬೇಕಿರೋ ಡ್ರಾ ಮಾಡ್ಬೋದು. ಇದನ್ನು ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಈ ಥರ ಕಟ್ ಮಾಡ್ಕೊಳ್ಳೋದು. ಕಟ್ ಮಾಡ್ಕೊಂಡಾದ್ಮೇಲೆ ಪೆನ್ಸಿಲ್ನ ಯೂಸ್ ಮಾಡಿ ಈ ಥರ 3 ಪೆಟಲ್ನ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ತ್ರೀ ಡಿಸೈನ್ಸ್ ಈ ಥರ ಡ್ರಾ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವಿವಾಗ ಝರಿ ಥ್ರೆಡಲ್ಲಿ ಔಟ್ಲೈನ್ ಕೊಡ್ತೀನಿ. ಒಂದು ನಾಟ್ನ ಹಾಕೊಂಡು ಝರಿ ಥ್ರೆಡ್ಗೆ ವರ್ಕ್ನ ಸ್ಟಾರ್ಟ್ ಮಾಡಬೇಕು. ಫಸ್ಟು ಡಬಲ್ ಔಟ್ಲೈನ್ನ ಕೊಟ್ಕೋಬೇಕು.
ಈಗ ಇದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾನು ಕಾಟನ್ ಥ್ರೆಡ್ ಮತ್ತೆ ರೆಡ್ ಕಲರ್ ಶುಗರ್ ಬೀಡ್ನ ಯೂಸ್ ಮಾಡಿ ವರ್ಕ್ ಮಾಡ್ತಾ ಇದ್ದೀನಿ ಇದ್ರ ಒಳಗಡೆ. ಇದು ನಿಮ್ಮ ಚಾಯ್ಸು, ಯಾವ ಶೇಪ್ ಆದ್ರೂ ಮಾಡ್ಬೋದು, ಯಾವ ತರ ಫಿಲ್ಲಿಂಗ್ ಆದ್ರೂ ಮಾಡ್ಬೋದು. ನಿಮ್ಗೆ ಯಾವ ತರ ಇಷ್ಟನೋ ಆ ತರ ನೀವು ಮಾಡ್ಬೋದು. ಇಲ್ಲೇನು ಮೇಲ್ಗಡೆ ಹಾರ್ಟ್ ಶೇಪ್ ಇದೆ. ನಾನು ಇಲ್ಲಿಗೆ 1 2 2 3 3 ಬೀಡ್ಸ್ ಅಷ್ಟು ಅನ್ಇವನ್ ಟೈಪಲ್ಲಿ ಹಾಕ್ತಾ ಇದ್ದೀನಿ ಶುಗರ್ ಬೀಡು. ಬೇಕಿದ್ರೆ ನೀವು ಹಿಂಗೆ ಕ್ರಾಸ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಅಲ್ಲಲ್ಲೇ ನಾಟ್ ಕೂಡ ಹಾಕ್ಬೋದು. ಲಾಸ್ಟಲ್ಲಿ ನಾಟ್ ಮಾಡಬೇಕು. ನಾಟ್ ಮಾಡಿದ ಮೇಲೆ ಸ್ವಲ್ಪ ಗ್ಲೂನ ಹಾಕಿ ತಿಲ್ಕಾ ಟೈಪ್ ಸ್ಟೋನ್ನ ನಾನು ಕೆಳಗಡೆ ಅಂಟಿಸ್ತಾ ಇದ್ದೀನಿ. ಸೇಮ್ ಇದೇ ಥರ ಇವಾಗ 3 ಪೆಟಲ್ಸ್ ಏನಿದೆ ಆ 3 ಪೆಟಲ್ಸ್ಗೆ ನಾವು ವರ್ಕ್ನ ಮಾಡಬೇಕು. ಮೂರಕ್ಕೂ ನಾನು ವರ್ಕ್ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಇದೆಲ್ಲ ಡ್ರೈ ಆಗೋ ತನಕ ನಾವು ವೆಯ್ಟ್ ಮಾಡಬೇಕು. ಈಗ ಇದು ಪೂರ್ತಿ ಡ್ರೈ ಆಗಿ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಇದನ್ನು ಉಲ್ಟಾ ಮಾಡ್ಕೋಬೇಕು, ರಿಂಗ್ನ ಉಲ್ಟಾ ಮಾಡ್ಕೋಬೇಕು. ರಿಂಗ್ನ ಉಲ್ಟಾ ಮಾಡ್ಕೊಂಡು ಆದಮೇಲೆ ಇಲ್ಲೇನು ಎಕ್ಸಸ್ ನಮಗೆ ಥ್ರೆಡ್ ಇದೆ ಅದನ್ನೆಲ್ಲ ನಾವು ಕಟ್ ಮಾಡ್ಕೋಬೇಕು. ನಾನು ಮತ್ತೆ ಇಲ್ಲಿಂದ ಇಲ್ಲಿ ಜಾಯಿನ್ ಮಾಡಬೇಕಾದ್ರೆ ಥ್ರೆಡ್ನ ನಾಟ್ ಹಾಕಿನೇ ಮತ್ತೆ ಜಾಯಿನ್ ಮಾಡಿದ್ದೀನಿ. ಅಂದರೆ ಸ್ಟಾರ್ಟ್ ಮಾಡಬೇಕಾದ್ರೆ ನಾಟ್ ಹಾಕಿನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಥರ ಕಟ್ ಮಾಡಿದಾಗ ಥ್ರೆಡ್ಡು ಕಟ್ ಆಗಬಾರ್ದು ಅಂತ ಹೇಳಿ.
ಕಟ್ ಮಾಡಿ ಆದಮೇಲೆ ಇವಾಗೇನು ಇದ್ರ ಸುತ್ತ ನಾವಿವಾಗ ಶೇಪ್ನ ಕಟ್ ಮಾಡಬೇಕು. ಅಂದರೆ ಇವಾಗ ನಾವು ಇದ್ರ ಸುತ್ತ ಇಲ್ಲಿ ಕಟ್ ಮಾಡ್ಕೊಂಡು ಬರ್ತೀವಿ ಕಟರಲ್ಲಿ. ಸೊ ಅಲ್ಲಿಗೆ ಪೂರ್ತಿ ನಾವು ಗ್ಲೂನ ಹಾಕಬೇಕು. ಸ್ವಲ್ಪ ಜಾಸ್ತಿನೇ ಗ್ಲೂನ ಹಾಕಬೇಕು. ಈ ಗ್ಲೂ ಹಾಕಿದ ಮೇಲೆ ಅರೌಂಡ್ ಹಾಫ್ ಆನ್ ಅವರ್ ಅಷ್ಟು ನೀವು ಅದನ್ನ ಡ್ರೈ ಆಗೋಕ್ಕೆ ಬಿಡಬೇಕು. ಯಾಕಂದರೆ ಗ್ಲೂ ಪೂರ್ತಿ ಬಟ್ಟೆಯಲ್ಲಿ ಒಣಗಬೇಕು. ಸೊ ಇವಾಗ ಇದು ಹಾಫ್ ಆನ್ ಅವರ್ ಕಂಪ್ಲೀಟ್ ಡ್ರೈ ಆಗೋಕ್ಕೆ ಬಿಡಬೇಕು. ಈಗ ಇವು ಮೂರು ಕಂಪ್ಲೀಟಾಗಿ ಕಟ್ ಮಾಡಿ ಆಗಿದೆ. ಕಟ್ ಮಾಡಿ ಆದಮೇಲೆ ಇವು ಮೂರನ್ನು ಹೇಗೆ ಫಿಕ್ಸ್ ಮಾಡೋದಂತ ತೋರಿಸ್ತೀನಿ ನಾನು. ಝರಿ ಥ್ರೆಡ್ಡು ಮತ್ತು 14 ನಂಬರ್ ನೀಡಲ್ನ ತಗೊಂಡಿದ್ದೀನಿ. ಇಷ್ಟು ಆದಮೇಲೆ ನಾನು ಒಂದು ಕಡೆಯಿಂದ ಇದನ್ನು ಫಿಟ್ ಮಾಡ್ತಾ ಬರ್ತೀನಿ. ಅದು ಝರಿ ಥ್ರೆಡ್ಡಲ್ಲಿ ಫಸ್ಟು ಇದನ್ನು ಕಂಪ್ಲೀಟಾಗಿ ಈ ಥರ ಇಲ್ಲಿ ಲಾಕ್ ಮಾಡಬೇಕು. ನೆಕ್ಸ್ಟು ಈ ಕಡೆಯಿಂದ ಹಾಕಿ ಇಲ್ಲಿ ಲಾಕ್ ಮಾಡಬೇಕು. ಇದೇ ಥರ ಇನ್ನೊಂದು ಪೆಟಲ್ನು ಹಾಕ್ತಿದ್ದೀನಿ. ನೀವು ಬೇಕಿದ್ರೆ ಇದನ್ನು ಕಾಟನ್ ಥ್ರೆಡ್ಡಲ್ಲಿ ಕೂಡ ಹಾಕ್ಬೋದು. ನಾನು ತೋರಿಸ್ತೀನಿ ಹೇಗೆ ಹಾಕೋದಂತ. ನೀವು ಸೂಜಿಯಲ್ಲಿ ಕಾಟನ್ ಥ್ರೆಡ್ನ ಹಾಕಿ ಕೂಡ ಇದನ್ನು ಫಿಕ್ಸ್ ಮಾಡ್ಬೋದು. ಝರಿ ಥ್ರೆಡ್ಡಲ್ಲಾದರೆ ಸ್ವಲ್ಪ ಶೇಪ್ ಕೊಡ್ಬೋದು ಅಂತ ಹೇಳಿ ನಾನು ಝರಿ ಥ್ರೆಡ್ಡಲ್ಲಿ ಫಿಲ್ ಮಾಡ್ತಾ ಇದ್ದೀನಿ.
ಕಂಪ್ಲೀಟ್ ಆದಮೇಲೆ ಇದು ಈ ಥರ ಕಾಣುತ್ತೆ. ಪೆಟಲ್ಸ್ ಟೈಪು. ನೀವು ಇದಕ್ಕೆ ಮಧ್ಯ ಕ್ಲಿಪ್ ಸ್ಟೋನ್ ಅಂತ ಸಿಗುತ್ತೆ ಇವಾಗ, ಅದನ್ನು ಬೇಕಿದ್ರೆ ಹಾಕ್ಬೋದು. ನಾನಿಲ್ಲಿ ಈ ಕ್ಲಿಪ್ ಸ್ಟೋನ್ನ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಬೀಡ್ ಇದೆ, ಯಾವ ಸ್ಟೋನ್ ಇದೆ, ನೀವು ಅದ್ರ ಪ್ರಕಾರ ಮಾಡ್ಬೋದು. ಇಷ್ಟ ಆದಮೇಲೆ ಇದು ಈ ರೀತಿ ಕಾಣುತ್ತೆ. ಇದಾದಮೇಲೆ ಇದ್ರ ಕೆಳಗಡೆ ನೀವು ಪೆಟಲ್ಸ್ ಟೈಪ್ ಕೂಡ ಮಾಡ್ಬೋದು. ನಾನಿವಾಗ ಇದ್ರ ಕೆಳಗಡೆ ಹ್ಯಾಂಗಿಂಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸೂಜಿನ ತಗೊಂಡಿದ್ದೀನಿ. ನಾರ್ಮಲ್ ನಾನು ಕ್ರಿಸ್ ಕ್ರಾಸ್ ಶೇಪ್ಗೆ ಹೇಗೆ ಆ್ಯಡ್ ಮಾಡೋಕ್ಕೆ ಹೇಳಿದೆ ಸೇಮ್ ಅದೇ ಥರ. ಫಸ್ಟು ಸೂಜಿಗೆ ನಾನಿಲ್ಲಿ ಹತ್ತು ರೆಡ್ ಕಲರ್ ಶುಗರ್ ಬೀಡನ್ನ ಹಾಕೋತಾ ಇದ್ದೀನಿ. ಹಾಕೊಂಡಾದಮೇಲೆ ಅದಕ್ಕೆ ಒಂದು ಟ್ಯಾಬ್ಲೆಟ್ ಬೀಡ್, ಅಂದರೆ ಈ ಥರ ಆಲ್ರೆಡಿ ಫಿಟ್ ಆಗಿರುತ್ತಲ್ಲ ಆ ಥರ ಬೀಡನ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ವಾಪಸ್ ಅದ್ರ ಒಳಗಡೆನೆ ಈ ಥರ ಹಾಕಿ ಚುಚ್ಚಬೇಕು. ಚುಚ್ಚಿದ ಮೇಲೆ ಅದು ಈ ಥರ ಕಾಣುತ್ತೆ. ಮತ್ತೆ ಅದ್ರ ಪಕ್ಕದಲ್ಲಿ ತಗೊಂಡು 5 ಬೀಡ್ಸ್ ಅಷ್ಟು ಹಾಕ್ತಾ ಇದ್ದೀನಿ. ಇವಾಗ ನಾನು ಒಂದು 5 ಬೀಡನ್ನ ಹಾಕಿ ಮತ್ತೆ ಅದ್ರ ಒಳಗಡೆ ಈ ಥರ ಚುಚ್ಚಬೇಕು. ಮತ್ತೆ ನೆಕ್ಸ್ಟ್ ಈ ಕಡೆ ಸೇಮ್ ಫೈವ್ ಬೀಡ್ಸ್ನ ಶುಗರ್ ಬೀಡ್ನ ಹಾಕ್ಕೊಂಡು ಈ ಥರ ಇನ್ನೊಂದು ಬೀಡನ್ನ ಹಾಕಿ ಮತ್ತೆ ಫೈನಲ್ ಔಟ್ಪುಟ್ ಈ ಥರ ಕಾಣುತ್ತೆ. ಲಾಸ್ಟಲ್ಲಿ ನಾರ್ಮಲ್ ಎಂಡ್ ಮಾಡೋದು 24 ನಂಬರ್ ನೀಡಲಲ್ಲಿ ನಾಟ್ ಹಾಕಿ ಎಂಡ್ ಮಾಡ್ತಾ ಇದ್ವಲ್ಲ, ಸೇಮ್ ಅದೇ ಥರ ಎಂಡ್ ಮಾಡೋದು. ಎಂಡ್ ನಾಟ್ ಹಾಕಿ ಕಟ್ ಮಾಡಿದ್ರೆ ಕಟ್ ವರ್ಕ್ ರೆಡಿಯಾಗಿದೆ.